ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ನೀಟ್ ವಿದ್ಯಾರ್ಥಿಗಳಿಗೆ. ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಮೇ 3ನೇ ತಾರೀಕಿನಿಂದ 7ನೇ ತಾರೀಕು ತನಕ ಏನು ನೀಟ್ ಎಕ್ಸಾಮ್ ನ ಕಂಡಕ್ಟ್ ಮಾಡಿದ್ರು ಅದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ನೀವು ಎಕ್ಸಾಮ್ ನ ಬರೆದು ಮುಗಿಸ್ಬಿಟ್ಟು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಸೊ ಕಂಪ್ಲೀಟ್ ಆಗಿ ಒಂದು ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದ್ದಾರೆ NTN ಅವರು. ಅಂದ್ರೆ ನೀಟ್ ಮತ್ತೆ ರೀ ಎಕ್ಸಾಮ್ ಇರುತ್ತೆ, ನೀವು ಮತ್ತೆ ಓದ್ಕೊಂಡು ಮತ್ತೆ ಬರಿಬೇಕಾಗುತ್ತೆ. ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದ್ದಾರೆ ಅಂದ್ರೆ ಆಕ್ಚುಲ್ ಆಗಿ ಬೇರೆ ಕಡೆ ಎಲ್ಲಾನು ಕೂಡ ಪೇಪರ್ ಲೀಕ್ ಕಾರಣದಿಂದ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗ್ತಿರೋದ್ರಿಂದ ಸೊ ಡೌಟೇ ಬೇಡ, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೋಸ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ರೀ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಓದ್ಕೊಂಡು ಬರ್ದಿರುವಂತ ಒಂದು ವಿದ್ಯಾರ್ಥಿಗಳಿಗೆ ಯಾರನ್ನ ಟ್ರಿಪ್ ಹೋಗಿರ್ತಾರೆ ಅವಾಗಲೇ ಒಂದು ವಾರ 2 ವಾರ ಈ ತರ ಹೋಗಿರುವಂತ ಒಂದು ವಿದ್ಯಾರ್ಥಿಗಳು ಮತ್ತೆ ಬಂದು ಕುತ್ಕೊಂಡು ಓದ್ಕೋಬೇಕಾಗುತ್ತೆ. ಸೊ ಇದೊಂದು ಸ್ವಲ್ಪ ಹೆಡ್ ಬಿಟ್ರೆ ನಾರ್ಮಲ್ ಆಗಿ ಯಾರೆಲ್ಲ ಚೆನ್ನಾಗಿ ಬರ್ದಿಲ್ದಿರಲ್ಲ ನೋಡಿ, ಅವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಮತ್ತೆ ಕುತ್ಕೊಂಡು ಓದಿ ರ್ಯಾಂಕ್ ತಗೊಳಕ್ಕೆ, ಓಕೆನಾ. ಸೊ ಅಂಥವ್ರಿಗೆ ಬೆಸ್ಟ್ ಆಪರ್ಚುನಿಟಿ. ಮತ್ತೆ ನೀವು ಇವಾಗ ಏನ್ ಸ್ಕೋರ್ ಮಾಡಬೇಕು ಅಂತ ಹೊರಟಿದ್ದೀರೋ ಮತ್ತೆ ಕೂತ್ಕೊಂಡು ಇನ್ನ ಟೈಮ್ ಇದೆ. ಡೇಟ್ ಅನ್ನುವಂಥದ್ದು ಯಾವುದೇ NTN ಅವರು ಇನ್ನ ಡಿಸೈಡ್ ಮಾಡಿಲ್ಲ ಯಾವ ಡೇಟು ಅಂತ ಹೇಳ್ಬಿಟ್ಟು. ಇನ್ನೊಂದು 1 ವಾರ ಅಥವಾ 2 ವಾರದಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸಲ ನೀಟು ರೀ ಎಕ್ಸಾಮ್ ಕಂಡಕ್ಟ್ ಆಯ್ತು ಅಂತ ಹೇಳೋದಾದ್ರೆ ಡೇಟ್ಗಳನ್ನ ಇಮಿಡಿಯೇಟ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಕ್ಚುಲ್ ಆಗಿ ಒಂದು NTN ಅವರು ಒಂದು PDF ತರ ಬಿಟ್ಟಿದ್ದಾರೆ, ಒಂದು ನೋಟಿಫಿಕೇಶನ್. ಸೊ ಅದರಲ್ಲಿ ಯಾವುದೇ ಡೇಟ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಸದ್ಯಕ್ಕೆ. ಒಟ್ನಲ್ಲಿ ಹೇಳೋದಾದ್ರೆ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೀಟು ರೀ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿನೇ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೀಟ್ ಬಗ್ಗೆ ಏನೆಲ್ಲ ಅಪ್ಡೇಟ್ ಬಂದಿದ್ರು ಕೂಡ ನಾನು ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಯಾರು ಕೂಡ ಟೆನ್ಷನ್ ತಗೊಳ್ಳೋವಂಥ ಒಂದು ಅವಶ್ಯಕತೆ ಇಲ್ಲ. ಕ್ಲೀನಾಗಿ ಇವಾಗ ಏನ್ ನೆಕ್ಸ್ಟ್ ಅಪ್ಡೇಟ್ಗಳು ಬರ್ತೋ ಅದನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.